ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತೆಲ್ಲರೂ ಕೂಡ ನಾವು ರಾತ್ರಿ ನಿದ್ದೆ ಮಾಡಬೇಕು ಅಂದ್ರೆ ನಮ್ಮ ಯೋಧರು ಇವತ್ತು ನಮ್ಮ ನಿದ್ದೆಗೆಟ್ಟು ಅಲ್ಲಿ ನಮಗೆ ಬಾರ್ಡರ್ ಕಾದ್ರೆ ಮಾತ್ರ ಇವತ್ತು ನಾವು ನಿದ್ದೆ ಮಾಡಬೇಕು. ಹೌದಾ? ಅದೇ ತರ ಇವತ್ತು ನಮ್ಮ ರೈತರು ಇವತ್ತು ನಾವೇನ್ ಹೇಳ್ತೀವಿ, ವ್ಯವಸಾಯ ಪ್ರಧಾನ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ. ಸೊ ಇವತ್ತು 100ಕ್ಕೆ 100 ಜನ ಇವತ್ತು ನಾವು ರೈತರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅನ್ನ ತಿನ್ಲೇಬೇಕು, ಇನ್ನೇನೂ ತಿನ್ನಕ್ಕಾಗಲ್ಲ. ಇವತ್ತು 68ರಿಂದ 70% ಜನ ದೇಶದಲ್ಲಿ ಇವತ್ತು ರೈತರಿದ್ದೀವಿ. ಸೊ ಆದ್ರೆ ಇವತ್ತು ಈ ರೈತರುಗಳು ಅವತ್ತಿಂದ ನಾವು ಬೆಲೆನೋ ಮತ್ತೊಂದು ಬೆಳೆ ಹಾನಿನೋ ಈ ಸಮಸ್ಯೆಗಳನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಒಂದು ಭೂಮಿಯನ್ನೇ ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆನಲ್ಲಿ ಇವತ್ತು ನಾವು ಇದ್ದೀವಿ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಸೊ ಇವತ್ತು ಅಭಿವೃದ್ಧಿ ಅಂದ್ರೆ ಏನು? ಸೊ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಗರಗಳ ಅಭಿವೃದ್ಧಿಯಿಂದ ಇದ್ರೂ ಏನಾಗೋದಿಲ್ಲ, ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಮಾತ್ರ ಅದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು. ನಗರಗಳ ಅಭಿವೃದ್ಧಿ ಆದ್ರೆ ಏನಾಗತ್ತೆ ಅಂದ್ರೆ, ಆಯ್ತು ಟ್ರಾಫಿಕ್ ಆಯ್ತು, ಏನಕ್ಕಾಯ್ತು, ಎಲ್ಲ ಕೆಟ್ಟ ಪಟ್ಟಣ ಸೇರು ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ನಗರ ಸೇರ್ತಾ ಇದ್ದಾರೆ, ಆಗತ್ತೆ. ಎಲ್ಲಾ ಜಿಲ್ಲೆಗಳನ್ನು ಅಭಿವೃದ್ಧಿ ಆದ್ರೆ ಯಾಕ್ರಿ ಎಲ್ಲ ನಗರ ಬೆಳೆಯುತ್ತೆ? ನೀವೇನು ಈ ಟೌನ್ಶಿಪ್ ನ ಉದ್ದೇಶ ಏನು? ನಗರ ಬೆಳೀತಾ ಇದೆ, ಟ್ರಾಫಿಕ್ ನ ನಾವು ಕಂಟ್ರೋಲ್ ಮಾಡಬೇಕು, ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಹಳ್ಳಿಗಳನ್ನ ಡೆವಲಪ್ ಮಾಡಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಇಂಡಸ್ಟ್ರಿಗಳು ಬಂತು, ಇಂಡಸ್ಟ್ರಿಗಳಿಗೆ ಕಾವೇರಿ ನೀರು ಕೊಟ್ಟರು, ನಮ್ಮ ರೈತರಿಗೆ ಯಾರು ಕಾವೇರಿ ನೀರು ಕೊಡ್ಲಿಲ್ಲ ಅವತ್ತು. ಹೌದಾ? ಸೊ ಇವತ್ತು ಹೇಳ್ತೀನಿ, ನಾವು ಈ ಕೆರೆಯನ್ನ ನಾವು ಡೆವಲಪ್ ಮಾಡ್ತೀವಿ, ನಾವು ತಿಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೋಸ್ಕರ? ಯಾರೋ ಹೊರಗಡೆ ಬರೋರಿಗೆ, ಇಲ್ಲಿರೋ ರೈತರಿಗೋಸ್ಕರ. ಅವತ್ತಿಂದ ನಿಮ್ಗೆ ಇವತ್ತು ಬಿಡ್ತಾ ಇದ್ದೀರಲ್ಲ ಕೊಳಚೆ ನೀರ್ನ, ನಾವು ನಿಮಗೆ ಕಾಣ್ತಾ ಇಲ್ವಾ? ಇವತ್ತು ಕಾಣ್ತಾ ಇಲ್ವಾ? ಕಾಣ್ತಾ ಇದ್ದೀವಿ ತಾನೆ? ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿ ಇವತ್ತು ನಾವೆಲ್ಲರೂ ಕೂಡ ಅಣ್ಣ ತಮ್ಮದಿರು ಡಿವೈಡ್ ಆಗಿ 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 ದೊಡ್ಡ ಭೂಮಿ ಇರೋರೆಲ್ಲ ಇವತ್ತು ಅರ್ಧ ಎಕರೆ, 1 ಎಕರೆ, 1.5 ಎಕರೆ, 2 ಎಕರೆಗೆ ಬಂದಿದ್ದೀವಿ. ಇವತ್ತು ಭೂಮಿ ಯಾವತ್ತು ಬೆಳೆಯೋದಿಲ್ಲ, ಭೂಮಿಯನ್ನ ಯಾವತ್ತು ಕೊಂಡಕ್ಕಾಗೋದಿಲ್ಲ. ಸೊ ಒಂದು ವಿಚಾರ ಹೇಳ್ತೀನಿ, ಇವತ್ತು ನಾನು ಎಲ್ಲಾ ಕಡೆ ಸುತ್ತಾಡ್ತಾ ಹೋಗ್ತೀನಿ. ಮೊನ್ನೆ ಶಿವಮೊಗ್ಗ, ಶಿರ್ಸಿ, ಸಿದ್ದಾಪುರ, ಸಾಗರಕ್ಕೆ ಹೋದ್ರೆ ಅಲ್ಲಿ ಅರ್ಧ ಎಕರೆ, 1 ಎಕರೆ, 2 ಎಕರೆ ಎತ್ಕೊಂಡಿರುವಂತ ಭೂಮಿಯನ್ನ ಇವತ್ತು 1 ಎಕರೆ ಅಡಕೆ ತೋಟನ 1 ಕೋಟಿ ಕೊಟ್ರಿನೂ ಕೂಡ ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 1 ಅವರ 500 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇವತ್ತು ಬೆಂಗಳೂರು ಪಕ್ಕದಲ್ಲಿದ್ದೀವಿ ನಾವು. ಇವತ್ತು ಬೆಂಗಳೂರಿನ ಯಾವುದೇ ದಿಕ್ಕಲ್ಲಿ ಹೋದ್ರೆ ಹೋಗಿ ನಿಮ್ಗೆ 2 ಗಂಟೆ 3 ಗಂಟೆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾಗತ್ತೆ. ಈ ಬೆಂಗಳೂರಿನ ಹತ್ತಿರದಲ್ಲಿರುವಂತ ಸಮೀಪದಲ್ಲಿರುವಂತ ಸೊ ಈ ಒಂದು ಜಾಗ, ಈ ಜಾಗ ನೀರಾವರಿ ಜಾಗ. ಈ ಕೆರೆಯನ್ನ ಕಟ್ಟಿದ್ರು ಏನಕ್ಕೋಸ್ಕರ? ಕನ್ನಂಬಾಡಿ ಕಟ್ಟಿದ್ರು ವಿಶ್ವೇಶ್ವರವ್ರು ಏನಕ್ಕೋಸ್ಕರ? ಅನ್ನಕ್ಕೋಸ್ಕರ. ಈ ಕೆರೆಯನ್ನ ಕಟ್ಟಿದ್ರು ಏನಕ್ಕೋಸ್ಕರ? ಊಟಕ್ಕೋಸ್ಕರ, ಇನ್ನೇನಕ್ಕೋಸ್ಕರ ಅಲ್ಲ. ಸೊ ಈ ಚಾನೆಲ್ ನಮ್ಮ ಮಂಜಣ್ಣವರು ಸಿಕ್ಕಿದ್ರು ನಮಗೊಂದು ದಿವಸ ಚೌಕಳ್ಳಿನಲ್ಲಿ, ಆನಂದ ಅಣ್ಣ ಅವರೇ ನೋಡಿ ಇವಾಗ ಚಾನೆಲ್ನೆಲ್ಲ ಇವತ್ತು ಕಾಂಕ್ರೀಟ್ ಅಲ್ಲಿ ಗೋಡೆ ಕಟ್ಟಿದ್ದೀವಿ ಅಂತ. ನನಗೆ ಬಹಳ ಖುಷಿ ಆಯ್ತು. ಇದೇ ಭಾಗದಲ್ಲಿ ಕಬ್ಬಿಗೆ ನಮಗೆ ಬೆಲೆ ಸಿಗ್ತಾ ಇದ್ದಾಗ, ಕಬ್ಬನ್ನ ಯಾರು ತಗೊಳ್ತಾ ಇದ್ದಾಗ, ದೇವೇಗೌಡರು ತಿಮ್ಮೇಗೌಡರದು ಒಂದು ಇದನ್ನ ಸ್ಥಾಪನೆ ಮಾಡಿದ್ರು, ಶುಗರ್ ಫ್ಯಾಕ್ಟರಿಗೆ ಶಂಕುಸ್ಥಾಪನೆ ಮಾಡಿದಂತ ಕೀರ್ತಿ ದೇವೇಗೌಡರಿಗಿದೆ ಇವತ್ತು. ಇದೇ ಕುಮಾರಣ್ಣ ಅವರು ಬೆಂಬಲ ಬೆಲೆ ಕೊಡಿಸೋದಕ್ಕೆ ಎಲ್ಲ ಮಂಡ್ಯದವರಿರ್ಬೋದು, KM ದೊಡ್ಡಿ ಇರೋದು ಫ್ಯಾಕ್ಟರಿ ಅವರಿಗೆ ಕಬ್ಬು ತಗೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಹೋರಾಟ ಮಾಡಿ ನಿಂತಂತವ್ರು. ಆದ್ರೆ ಇವತ್ತು ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಅಂದ್ರೆ ಯಾರು? ಇನ್ನೊಂದು ಸತ್ಯನಿ, ಸರ್ಕಾರ ಅಂದ್ರೆ ಯಾರು? ಅಣ್ಣವ್ರು ಹೇಳಿದ್ದಾರೆ, ಜನರಂದೇ ನಾ ದೇವರಂದೇ, ಜನರಿಂದ ಮೇಲೆ ಬಂದೆ ಅಂತ. ಜನ ಆಶೀರ್ವಾದ ಮಾಡಿದ್ರೆ ಮಾತ್ರ ಸರ್ಕಾರ. ಹೌದಾ? ಇವತ್ತು DCM ಅವ್ರು ಇರ್ಬೋದು, ಇವತ್ತು ಆ ಸ್ಥಾನಕ್ಕೆ ಕುತ್ಕೋಬೇಕಾದ್ರೆ ಅವತ್ತು ಇದೇ ಮಂಜಣ್ಣ ಅವರು ಎಷ್ಟು ಬೆವರು ಸುರಿಸಿದ್ದಾರೆ, ಸಾಲ ಮಾಡಿ ಎಷ್ಟು ಹಾರ ಹಾಕಿದ್ದಾರೆ. ಇವತ್ತು ಆ ಲೆವೆಲ್ ನಿಂತ್ಕೋಬೇಕಾದ್ರೆ ಅವರು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಇವತ್ತಿರೋರು ಯಾರು ಇವ್ರಿಗೆ ಬೆಂಬಲ ಕೊಟ್ಟು ಹೋರಾಟ ಮಾಡಿರ್ಲಿಲ್ಲ ಸ್ನೇಹಿತರೆ. ಇವತ್ತು ಯಾರೋ ನಮಗೆ ಸಪೋರ್ಟ್ ಕೊಡ್ತಾ ಇರ್ಬೋದು. ಆದ್ರೆ ಹೇಳ್ತಾ ಇದ್ದೀನಿ, ಇವತ್ತು ನಾವೆಲ್ಲರೂ ಕೂಡ ರೈತರಿದ್ದೀವಿ, ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳು ಇವತ್ತು ಸಂಸಾರ ಮಾಡ್ತಾ ಇದ್ದಾರೆ. ಇವತ್ತು ರೇಷ್ಮೆ ಬೆಳೀತಾ ಇದ್ದೀವಿ, ಮನೆ ಕಟ್ಕೋತಾ ಇದ್ದೀವಿ. ಸೊ ಇವತ್ತು ಸರ್ಕಾರದಿಂದ ಸಾಕಷ್ಟು ಫೆಸಿಲಿಟಿಗಳನ್ನ ನೀವು ಇವತ್ತು ಜಮೀನ್ ಇದ್ರೆ ತಗೋಬಹುದು. ಇವತ್ತು ಹಸು ತಗೋಬೇಕು ಅಂದ್ರೆ ನಿಮ್ಗೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ರೇಷ್ಮೆ ಮನೆ ಹೊಡೆಯಬೇಕು ಅಂದ್ರೆ ಇವತ್ತು ನಿಮ್ಗೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ಒಂದು ನೀವು ಏನಾದ್ರು ಬೇರೆ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ತೋಟಗಾರಿಕೆ ಮಾಡಬೇಕು, ಇಲ್ಲ ನೀವು ಇನ್ನು ಬೇರೆ ಏನಾದ್ರು ಮಾಡಬೇಕು ಅಂದ್ರೆ, ಉಳಿನ ಮನೆ ಮಾಡಬೇಕು ಅಂದ್ರೆ ಸರ್ಕಾರ ಅಲ್ಲೆಲ್ಲ ಲೋನ್ಗಳು ಕೊಡ್ತದೆ. ಇವತ್ತು ಭೂಮಿನೆಲ್ಲ ಕಳ್ಕೊಂಡ್ಬಿಡ್ತೀರಾ ನೀವು. ನಾಳೆ ಹೆಣ್ಮಕ್ಳು ಇವತ್ತು ನೀವು ಶ್ರೀಶಕ್ತಿ ಸಂಘಗಳಿಗೆ ನಿಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ದುಡ್ಡು ವಾಪಸ್ ಕೊಡ್ತೀನಿ ಅಂದ್ರೆ ಮಾತ್ರ ಲೋನ್ ಕೊಡ್ತಾರೆ, ಕಟ್ಟಿಲ್ಲ ಅಂದ್ರೆ ಯಾರೋ ಲೋನ್ ಕೊಡಲ್ಲ. ಇವತ್ತು ನೀವು ಹಸುವಿನಿಂದ ಹಾಲು ತಗೊಳ್ತಾ ಇದ್ದೀರಾ, ಹಾಲು ಬರೋಂಥ ಪೇಮೆಂಟ್ ಇವತ್ತು ದುಡ್ಡು ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ಲೋನ್ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಭೂಮಿ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಹತ್ರ ಭೂಮಿ ಇರೋದಿಲ್ಲ, ನಿಮ್ಮ ಹತ್ರ ಹಸ ಇರೋದಿಲ್ಲ, ನೀವು ಹಾಲು ಕೊಂಡ್ಕೋಬೇಕಾಗತ್ತೆ. ಸೊ ಇವತ್ತು ಏನು ಇಲ್ಲ ಅಂದ್ರೆ ನುಗ್ಗೆ ಸೊಪ್ಪು ತಗೊಂಡು ಉಪಸಾರ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀವಿ. ನಿಮ್ಗೆ ಸೊಪ್ಪು ಕಿತ್ಕೊಳ್ಳೋಕೆ ನಿಮ್ಗೆ ಜಾಗ ಇರೋದಿಲ್ಲ.
ರೇಷ್ಮೆ ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ, ಹಸ ಕಟ್ಟೋದಕ್ಕೆ ಜಾಗ ಇರೋದಿಲ್ಲ. ಈ ಜಾಗದಲ್ಲಿ ನೀವು ಊರುಗಳನ್ನ ಬಿಟ್ಬಿಡ್ತಾರೆ, ನಿಮ್ಗೆ ಎಷ್ಟೋ ಚಿಲ್ಲರೆ ಕಾಸು ಕೊಟ್ಬಿಡ್ತಾರೆ. ನೀವು ಯಾವ್ದೋ ಚಾಮರಾಜನಗರದಲ್ಲ ಬೇರೆ ಎಲ್ಲ ಹೋಗ್ಬಿಟ್ಟು ವ್ಯವಸಾಯ ಮಾಡಕ್ಕಾಗತ್ತಾ? ನೀವು ಆ ದುಡ್ಡು ನಿಮ್ ಜೋಬಲ್ಲಿ ಉಳ್ಕೊಳತ್ತಾ? ಸ್ನೇಹಿತರೆ, ಇವತ್ತೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ವಿದ್ಯಾವಂತರಿದ್ದಾರೆ, ಡಿಗ್ರಿ ಮಾಡೋರಿದ್ದಾರೆ, ಡಬಲ್ ಡಿಗ್ರಿ ಮಾಡೋರಿದ್ದಾರೆ. ಬೆಂಗಳೂರಿನಲ್ಲಿ ನೋಡಿ ಓಲಾ ಊಬರ್ ಓಡಿಸ್ತಾ ಇದ್ದಾರೆ, ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಕೊಡ್ತಾ ಇದ್ದಾರೆ, ಫುಡ್ ನ ಡೆಲಿವರಿ ಕೊಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ನೀವು ಬರ್ಬೇಕಾ? ಒಂದು ಸತಿ ಯೋಚನೆ ಮಾಡಿ. ಸೊ ಈ ಜಾಗದಲ್ಲಿ ನೀವೇನಾದ್ರೂ ಭೂಮಿನ ಕೊಟ್ಟಿದ್ದೆ ಆದ್ರೆ ಆ ಜಾಗಕ್ಕೆ ಹೋಗ್ಬೇಕಾಗತ್ತೆ. ನಾವು ನಮ್ಮ ಜೀವನವನ್ನ ಕಳ್ಕೋಬೇಕಾಗತ್ತೆ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು. ಸ್ನೇಹಿತರೆ, ಅಭಿವೃದ್ಧಿ ಆಗ್ಬೇಕು. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಇದು ಬೈರ್ಮಂಗ್ಲದಲ್ಲಿ ಯಾವ್ದೋ ಒಂದು ದೇವಸ್ಥಾನ ಆಗ್ಬೇಕು, ಒಂದು ಹಾಸ್ಪಿಟಲ್ ಆಗ್ಬೇಕು, ಒಂದು ಪಂಚಾಯತಿ ಕಟ್ಟಬೇಕು ಅಂದ್ರೆ ಯಾವ ಜಾಗದಲ್ಲಿ ಕಟ್ತೀವಿ? ಸರ್ಕಾರಿ ಜಾಗದಲ್ಲಿ ಕಟ್ತೀವಿ, ಹೌದಲ್ವಾ? ಹೌದು. ಇವಾಗ ಒಂದು ದೇವಸ್ಥಾನ ಕಟ್ಬೇಕ್ರಿ, ನಮ್ಮೂರಿಗೆ ಒಂದು ದೇವಸ್ಥಾನ ಬೇಕು. ನಾವೇನ್ ಮಾಡ್ತೀವಿ? ಸರ್ಕಾರಿ ಜಾಗ ಹುಡ್ಕೊಂಡಿದ್ದೀವಿ. ಸರ್ಕಾರಿ ಜಾಗ ಸಿಕ್ಲಿಲ್ಲ, ಏನ್ ಮಾಡ್ತೀವಿ? ದೇವಸ್ಥಾನ ಬೇಕೇ ಬೇಕು. ಎಲ್ರದ್ದು ಒಂದು ಆಸೆ. ಏನ್ ಮಾಡ್ಬೇಕು? ಭೂಮಿ ಬೇಕೇ ಬೇಕಾ? ಆಗ ನಾವು ಕೇಳ್ತೀವಿ, ಸ್ವಾಮಿ ಒಂದು ದೇವಸ್ಥಾನ ಕಟ್ತಾ ಇದೀವಿ, ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ನಮ್ಗೆ ಭೂಮಿ ಕೊಡಿ ದೇವಸ್ಥಾನ ಕಟ್ಟಕ್ಕೆ ಅಂತ. ಈ ತರ ಮುಂಚೆ ಎಲ್ಲ ಕೊಟ್ಟಿದಾರ ದಾನಿಗಳು? ದೇವಸ್ಥಾನ ಆಗಿಲ್ವಾ? ಆಯ್ತು. ಆ ತರ ದಾನಿಗಳು ಯಾರು ಇಲ್ಲ ಅಂದಾಗ ಭೂಮಿ ಬೇಕಾದಾಗ ಏನ್ ಮಾಡ್ಬೇಕು? ಸ್ವಾಮಿ ಯಾರು ದಾನಿಗಳಿಲ್ಲ, ಯಾರಾದ್ರೂ ಕಡಿಮೆ ಬೆಲೆಗೆ ಒಂದು ಜಾಗ ಕೊಡಿ ಅಂತ ಕೇಳ್ತೀವಿ, ಹೌದಾ? ಕಡಿಮೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಯೋಗ್ಯ ಬೆಲೆ ಕೊಡ್ತೀವಿ, ಕೊಡ್ರಪ್ಪ ಅಂತ ಕೇಳ್ತೀವಿ. ಯೋಗ್ಯ ಬೆಲೆಯನ್ನು ಕೊಟ್ಟಿಲ್ಲ ಅಂದ್ರೆ ಜಾಸ್ತಿ ಕೊಡ್ತೀವಿ ಅಂತ ಕೇಳ್ತೀವಿ, ಹೌದಲ್ವಾ? ಇವತ್ತು ಈ ಭೂಮಿನ ನಾವ್ ಯಾರು ಕೊಡಕ್ಕೆ ರೆಡಿ ಇಲ್ಲ. ನೀವು ಯೋಗ್ಯ ಬೆಲೆಯನ್ನು ಕೊಟ್ಟರು ತಗೊಳಕ್ ರೆಡಿ ಇಲ್ಲ, ನೀವು ಜಾಸ್ತಿ ಕೊಟ್ಟರು ಕೊಡಕ್ ರೆಡಿ ಇಲ್ಲ. ಅಂತ ಭೂಮಿಗೆ ನೀವೇ ಒತ್ತಾಯ ಮಾಡ್ತೀರಾ? ನಿಮ್ಗೇನು ಅಧಿಕಾರ ಇದೆ? ಹೌದಾ? ಇವತ್ತು ನಾವು ಜನಶಕ್ತಿ ಮುಂದೆ ಯಾರು ಇಲ್ಲ, ರೈತ ಶಕ್ತಿ ಮುಂದೆ ಯಾರು ಇಲ್ಲ. ನಮ್ಮ ಹಿರಿಯರು ಇವತ್ತು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಒಂದು ಭಾಗದಲ್ಲ, ಇವತ್ತು ನಮ್ಮ ಈ ಭಾಗದವ್ರು ಇರ್ಬೋದು, ದೇವನಹಳ್ಳಿ ಭಾಗದವ್ರು ಇರ್ಬೋದು, ಆನೇಕಲ್ ಭಾಗದವ್ರು ಇರ್ಬೋದು, ಎಲ್ಲರೂ ಎಟ್ಟಿಗೆ ಸೇರಿ ಏನಾದ್ರು ಒಗ್ಗಟ್ಟಲ್ಲಿ ಮುತ್ತಿಗೆ ಹಾಕಿದ್ರೆ ಅವ್ರು ಏನ್ ಮಾಡ್ಕೊಳಕತ್ತೆ ನೋಡ್ಬೋದು. ಏನ್ ಮಾಡ್ಕೊಳಕಾಗತ್ತೆ?